ಹಾಯ್ ಫ್ರೆಂಡ್ಸ್, ಒಂದು ಅದ್ಭುತ ದಿನ ಅಂತ ಹೇಳಬೇಕು. ಮೊದಲೇ ಬಾರಿಗೆ ನಮ್ಮ ಭಾರತಕ್ಕೆ ಸಹಾಯ ಮಾಡಿದ ದಕ್ಷಿಣ ಆಫ್ರಿಕಾದವರು ಇವತ್ತು 9 ವಿಕೆಟ್ ವಿಜಯಗಳನ್ನು ಸಾಧಿಸ್ತಾರೆ. ಇದರೊಂದಿಗೆ ಭಾರತ ಇನ್ನೂ ಜಿಂಬಾಬ್ವೆ ಜೊತೆ ಗೆದ್ದಿದ್ದಾರೆ ಅಂತ ಹೇಳ್ತೀನಿ ಅಡ್ವಾನ್ಸು. ಆಮೇಲೆ ವೆಸ್ಟ್ ಇಂಡೀಸ್ ಜೊತೆ ಮಾರ್ಚ್ 1ನೇ ತಾರೀಕು ಪಂದ್ಯ ಗೆದ್ದುಬಿಟ್ರೆ ಯಾವುದು ರನ್ ರೇಟು ಬೇಡ, ಏನು ಬೇಡ, ಡೈರೆಕ್ಟ್ಲಿ ಸೆಮಿಫೈನಲು ಬರೆದಿಟ್ಕೊಳ್ಳಿ. ಭಾರತ ಮತ್ತು ದಕ್ಷಿಣ ಆಫ್ರಿಕಾ ವರ್ಲ್ಡ್ ಕಪ್ T20 ಫೈನಲ್ 2026ಕ್ಕೆ ಹೋಗುತ್ತೆ. ಇವೆರಡು ತಂಡಗಳು ಮುಖಾಮುಖಿ ಆಗ್ತವೆ. ಅದಕ್ಕಿಂತ ಮುಂಚೆ 176 ರನ್ನಿಗೆ 8 ವಿಕೆಟ್ ಹೋಗುತ್ತೆ. ವೆಸ್ಟ್ ಇಂಡೀಸ್ ಮೊದಲು ಬ್ಯಾಟಿಂಗ್ ಮಾಡಿ ಒಂದು ಹಂತದಲ್ಲಿ 83ಕ್ಕೆ 7 ವಿಕೆಟ್ ಹೋದಾಗ ರೊಮ್ಯಾಲೋ ಸೆಪೋರ್ಟ್ ನಮ್ಮ RCB ಆಟಗಾರ ಅವರು 52 ಹಾಗೂ ಹೋಲ್ಡರ್ ಅವರು 49 ರನ್ ಹೊಡೆದು ಒಂದು ಉತ್ತಮ ಮೊತ್ತ ಕಲೆ ಹಾಕೋಕ್ಕೂ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದರೆ T20ಯಲ್ಲಿ ನೋಡಿ, ವಿಕೆಟ್ ಬೀಳಿ ಏನೇ ಬೀಳಿ 6-4 ಹೊಡಿತಾ ಇದ್ದರೆ ಆಟೋಮೆಟಿಕ್ ರನ್ ಆಗುತ್ತೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ವೆಸ್ಟ್ ಇಂಡೀಸ್ ಅವರು. ಇನ್ನು ದಕ್ಷಿಣ ಆಫ್ರಿಕಾದವರು 16.1 ಓವರ್ಗಳಲ್ಲಿ ನಮ್ಮ ಸೌತ್ ಆಫ್ರಿಕಾದ KL ರಾಹುಲ್ ಆದಂತಹ ಮಾರಕ್ರಮ್ ಅವರು 46 ಬಾಲಲ್ಲಿ 82, 4 ಸಿಕ್ಸು 7 4. ಅದು ಭಾರತಕ್ಕೆ ಭಾಳ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಬೇಕಾಗುತ್ತೆ. ಅದು ಬಿಟ್ಟರೆ ರಿಕಲ್ಟನ್ 45, ಅವರು 2 ಸಿಕ್ಸ್ ಹೊಡ್ತಿರ್ತಾರೆ. ಡಿಕಾಕ್ ಕೂಡ 47 ರನ್ನು, ಅವರು 4 ಸಿಕ್ಸ್ ಹೊಡ್ತಿರ್ತಾರೆ. ಈ ಗೆಲುವು ಭಾರತಕ್ಕೆ ನಾವು ಯಾವುದೇ ರನ್ ರೇಟ್ ಈಕ್ವೇಷನ್ ಬರದೇ ಇರುವಂಥ ಒಂದು ಹಂತ ತಲುಪಿದೆ ಅಂಥೇಳಿ ಹೇಳ್ತಾ, ಇನ್ನಕ್ಕಿಂತ ಮುಖ್ಯವಾಗಿ ನಮ್ಮದು ರಂಜಿ ಟ್ರೋಫಿ 220 ರನ್ನಿಗೆ 5 ವಿಕೆಟು. ಇವತ್ತು ಜಮ್ಮು ಕಾಶ್ಮೀರದವರು ವಿನ್ನಿಂಗ್ಸು 584ಕ್ಕೆ ಆಲ್ಔಟ್ ಆಗ್ತಾರೆ. ಪ್ರಸಿದ್ಧ ಕೃಷ್ಣ ಅವರು 5 ವಿಕೆಟ್ ಹೋಗಿದ್ರೆ, ನಕ್ವಿ ಅವರು ಇವತ್ತು 3 ವಿಕೆಟ್, ಕರ್ನಾಟಕದ ಪ್ರಮುಖ 3 ವಿಕೆಟ್ 57ಕ್ಕೆ 4 ಹೋಗಿ ಸಂಕಷ್ಟದ ಪರಿಸ್ಥಿತಿಯಲ್ಲಿ ನಮ್ಮ ಓಪನರ್ ಬ್ಯಾಟ್ಸ್ಮನ್ ಆದಂತಹ ಅಗರ್ವಾಲ್ ಅವರು 130 ರನ್ ಬಂಡೆಗಲ್ಲಂತೆ ನಿಂತಿದ್ದಾರೆ. ಇನ್ನು ಕೃಷ್ಣಪ್ಪ ವಿಕೆಟ್ ಕೀಪರ್ ಅವರು 27 ರನ್ ತೆಗೆದಿದ್ದಾರೆ. ಒಂದು ಹಂತದಲ್ಲಿ ಶ್ರೇಯಸ್ ಗೋಪಾಲ್ ಅವರೊಂದಿಗೆ 5ನೇ ವಿಕೆಟ್ಗೆ 105 ರನ್ ಪಾರ್ಟ್ನರ್ಶಿಪ್ ಮಾಡ್ತಾರೆ. ಇದು ಕರ್ನಾಟಕ ಚರಿತ್ರೆ ದಿನ ಆಗುತ್ತೆ. 4ನೇ ದಿನ ನನಗೆ ಸಂಪೂರ್ಣ ನಂಬಿಕೆ ಇದೆ, ನಾಳೆ ಚರಿತ್ರೆ ದಾಖಲೆ ಮಾಡ್ತಾರೆ. ಅವರ ಟಾರ್ಗೆಟನ್ನು ರೀಚ್ ಮಾಡ್ತಾರೆ. ಇನ್ನೂ 364 ರನ್ ಹಿಂದ್ಗಡೆ ಇದ್ದಾರೆ, ಮಾಡ್ತಾರೆ. ನಾಳೆ ನಾಡ್ದು ಕರ್ನಾಟಕ ಸಂಪೂರ್ಣ ಬ್ಯಾಟಿಂಗ್ ಆಡ್ತಾರೆ ವಿಶ್ವಾಸದಲ್ಲಿದ್ದು, ಈ ದಿನ ಭಾರತದ ದಾಖಲೆಗಳು ಹೇಳಬೇಕಾಗುತ್ತೆ. ನಾನು ಅವತ್ತೇ ಹೇಳಿದ್ದೆ, ರಿಂಕು ಸಿಂಗು ಅವ್ರನ್ನ 2 ವರ್ಷ ಹೊರಗಡೆ ಇಟ್ಟು T20ಗೆ ಆಯ್ಕೆ ಮಾಡೋದು ಸರಿಯಲ್ಲ. ಇದು ಇವತ್ತು ಸರಿಯಾಗಿದೆ. ಒಟ್ಟಾರೆ ಭಾರತದ ಬ್ಯಾಟ್ಸ್ಮನ್ಗಳು 17 ಸಿಕ್ಸ್ ಹೊಡೆದಿದ್ದಾರೆ. ಅದರಲ್ಲಿ 260 ವರ್ಲ್ಡ್ ಕಪ್ನಲ್ಲಿ ಹೈಯೆಸ್ಟ್ ರನ್ ಜಸ್ಟ್ 4 ರನ್ನಿಂದ ಶ್ರೀಲಂಕಾ ದಾಖಲೆ ಬಚಾವಾಯಿತು. 2ನೇ ಹೈಯೆಸ್ಟ್ ಆಯಿತು 256 ರನ್ನು. ಪ್ರತಿಯೊಬ್ಬರು ಸಿಕ್ಸ್ ಹೊಡೆದಿದ್ದಾರೆ, ಪ್ರತಿಯೊಬ್ಬರು ಡಬಲ್ ಡಿಜಿಟ್ ಬ್ಯಾಟಿಂಗು. ಮೊದಲೇ ಸ್ಯಾಮ್ಸನ್ 24, ಸೆಕೆಂಡು 26 ಬಾಲಲ್ಲಿ ಅರ್ಧ ಶತಕ ಹೊಡಿತಾರೆ. ಅಭಿಷೇಕ್ ಅವರು 4 ಸಿಕ್ಸ್ ಹೊಡಿತಾರೆ. 55 ರನ್ 30 ಬಾಲಲ್ಲಿ.